ಉತ್ತರಾಖಂಡ್ನಲ್ಲಿ ಭಾರೀ ಮಳೆಯಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಸುರಿದಂತಹ ಮಳೆಗೆ ನದಿಗಳು ಉಕ್ಕಿ ಹರಿದಿದ್ದಾವೆ. ಭಾರೀ ಮಳೆಯಿಂದ ಟಾನ್ಸ್ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಪ್ರವಾಹದ ನೀರಿನಲ್ಲಿ ಕಾರು ಚಾಲಕ ಸಿಕ್ಕಾಕೊಂಡಿದ್ದ. ಅದೃಷ್ಟವಶಾತ್ ಆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಮಳೆಯಿಂದಾಗಿ ರಸ್ತೆ ಕುಸಿತವಾಗಿದೆ, ಬಿರುಕು ಬಿಟ್ಟಿವೆ. ಚಕ್ರತಾ ಕಲ್ಸಿ ರಸ್ತೆಯಲ್ಲಿ ಮಣ್ಣು ಹಾಗೆ ಗುಡ್ಡ ಕುಸಿತವಾಗಿದೆ. ಸಂಚಾರ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಇನ್ನು ಯಾವ ರೋಡ್ನಲ್ಲಿ ಈ ಮಣ್ಣು ಕುಸಿತವಾಗಿತ್ತೋ ಆ ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದ್ದಾವೆ. ಸೊ ಇವೆಲ್ಲವೂ ಕೂಡ ಉತ್ತರಾಖಂಡ್ನಲ್ಲಿ ಮಳೆರಾಯ ಸೃಷ್ಟಿ ಮಾಡಿರುವಂಥ ಅವಾಂತರ. उधर का ये डूबे भाई क्या कर रहे हैं इधर रोड में ठीक है ना ठीक है उधर की तरफ करना थोड़ा जेसीबी लेके सारे पीछे पीछे जाते हैं नहीं लेकिन जब गाड़ी चलेगा वो पानी उधर का ये डूबे भाई क्या कर रहे हैं इधर रोड में ठीक है चक्राता रोड जजगढ़ के पास भारी वर्षा से रोड वो पानी उधर का ये डूबे भाई क्या कर रहे हैं इधर रोड में ठीक है उधर की तरफ करना थोड़ा. ಇನ್ನು ಇದೇ ಉತ್ತರಾಖಂಡ್ನಲ್ಲಿ ಮಳೆಯ ಆರ್ಭಟದಿಂದಾಗಿ ಗಂಗಾ ನದಿ ಉಕ್ಕಿ ಹರಿತಾ ಇದೆ. ಧಾರಾಕಾರ ಮಳೆಯಿಂದ ಗಂಗಾ ನದಿ ನೀರಿನ ಮಟ್ಟ ಏರಿಕೆ ಕಂಡಿದೆ. ಇದರಿಂದ ಹತ್ನಿಕುಂಡ್ ಡ್ಯಾಮ್ನಿಂದ 63,109 ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ದೆಹಲಿಯ ಹತ್ನಿಕುಂಡ್ ಬ್ಯಾರೇಜ್ನಿಂದ ನೀರು ರಿಲೀಸ್ ಆಗಿರುವಂಥದ್ದು. ಸದ್ಯ ದೆಹಲಿಯ ಕಡೆಗೆ ಅಂದರೆ ದೆಹಲಿಯ ನಗರ ಪ್ರದೇಶದ ಕಡೆಗೆ ಅಲ್ಲಿರುವಂಥ ಜಲಸಂಪನ್ಮೂಲಗಳ ಕಡೆಗೆ 63,110 ಕ್ಯೂಸೆಕ್ಸ್ ನೀರು ರಿಲೀಸ್ ಆಗಿದೆ. ಮುಂದಿನ 48 ಗಂಟೆಗಳಲ್ಲಿ ದೆಹಲಿಯಲ್ಲಿ ಪ್ರವಾಹ ಉಂಟಾಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮುನ್ಸೂಚನೆ ಕೂಡ ಈಗ ಸಿಗ್ತಾ ಇದೆ. ವರುಣದೇವ ಕರುಣೆ ತೋರ್ತಾನೆ. ವರುಣಾರ್ಭಟಕ್ಕೆ ಕೇರಳಂ ಅಕ್ಷರಶಃ ನರಕಯಾತನೆ ಅನುಭವಿಸ್ತಾ ಇದೆ. ಮೇಘರಾಜನ ಆರ್ಭಟಕ್ಕೆ ಸಾವಿನ ಸಂಖ್ಯೆ 20ಕ್ಕೆ ಏರಿಕೆಯಾಗಿದೆ. ಪ್ರವಾಹ, ಮಣ್ಣು ಕುಸಿತ, ಜಲಾವೃತ ಎಲ್ಲವೂ ಕೂಡ ಎಲ್ಲ ಅವಾಂತರಗಳು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇಡುಕ್ಕಿ, ಪಟ್ಟಣಂತಿಟ್ಟ, ಕೊಟ್ಟಾಯಂನಲ್ಲಿ ಮಳೆಯ ರಣಾರ್ಭಟ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಎರ್ನಾಕುಳಂ, ಕೋಯಿಕೋಡ್, ಕಾಸರಗೋಡು, ಕಣ್ಣೂರು, ವಯನಾಡ್ ಸೇರಿದಂತೆ 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲ ಶಾಲಾ ಕಾಲೇಜುಗಳಿಗೆ ನಾಳೆ ಕೂಡ ರಜೆ ಘೋಷಿಸಲಾಗಿದೆ. ವಯನಾಡ್ನಲ್ಲಿ ಪ್ರವಾಹ, ಭೂಕುಸಿತಗಳಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಜನರ ಬದುಕು ದುಸ್ತರವಾಗಿದೆ. ಇದು ಕೇರಳಂನಲ್ಲಿ ಮಳೆರಾಯ ಸೃಷ್ಟಿ ಮಾಡಿರುವಂಥ ಅವಾಂತರಗಳು. ಒಂದು ಕಡೆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಮಣ್ಣು ಕುಸಿತ, ಭೂಕುಸಿತ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಎದುರಾಗ್ತಾ ಇದೆ. ಇನ್ನೊಂದು ಕಡೆ ನಗರ ಪ್ರದೇಶದಲ್ಲಿ ಪ್ರವಾಹದಂಥ ಒಂದು ಚಿತ್ರಣ ನಮಗೆ ಕಾಣಸಿಗ್ತಾ ಇರುವಂಥದ್ದು. ರಸ್ತೆ ಇದ್ರೂ ಕೂಡ ಅಲ್ಲಿ ನೀರು ತುಂಬಿರೋದ್ರಿಂದ ಬೋಟ್ಗಳ ಮೂಲಕ ರಕ್ಷಣಾ ಸಿಬ್ಬಂದಿ ಸಂಚರಿಸಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಜನರಿಗೆ ಬೇಕಾಗಿರುವಂಥ ಅಗತ್ಯ ವಸ್ತುಗಳ ಒಂದು ಪೂರೈಕೆಯನ್ನು ಮಾಡ್ತಿದ್ದಾರೆ. ರಸ್ತೆಗಳು ಕಂಪ್ಲೀಟ್ ಆಗಿ ನೀರಿನಿಂದ ತುಂಬಿರೋದ್ರಿಂದ ಯಾವುದೇ ದಾರಿ ಕಾಣದೆ, ದಾರಿ ಇಲ್ಲದೆ ಇನ್ಫ್ಯಾಕ್ಟ್
ನೀರು ನಿಂತಿರುವಂಥ ರಸ್ತೆಯ ಮೇಲೆಯೇ ವಾಹನಗಳು ಸಂಚರಿಸಿದ್ದಾವೆ. ಇದು ಕೇರಳಂನಲ್ಲಿ ಕಾಣಸಿಗ್ತಾ ಇರುವಂಥ ಮಳೆಯ ಎಫೆಕ್ಟ್ಗಳು. ನೋಡುತ್ತಾ ಇದ್ದಂತೆ ಮಲಪ್ಪುರಂನಲ್ಲಿ ಭೀಕರ ಭೂಕುಸಿತ ಉಂಟಾಗಿದೆ. ಮಾಧ್ಯಮಗಳ ವರದಿಯ ವೇಳೆಯಲ್ಲೇ ಭೀಕರ ಭೂಮಿ ಕುಸಿತವಾಗಿದೆ. ಮಲಪ್ಪುರಂ ಪಾಣಕ್ಕಾಡ್ನ ಕಾರತ್ತೋಡು ಬಳಿ ಈ ಒಂದು ಭೂಕುಸಿತ ಸಂಭವಿಸಿರುವಂಥದ್ದು. ಇದರಿಂದ ವಿಡಿಯೋ ಮಾಡ್ತಿದ್ದಂಥ ಕ್ಯಾಮರಾಮ್ಯಾನ್ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಹೋಗಿದ್ರು. ಸ್ಥಳೀಯರು ರಕ್ಷಣಾ ತಂಡದಿಂದ ಕೊನೆಗೂ ಕ್ಯಾಮರಾಮ್ಯಾನನ್ನು ರಕ್ಷಣೆ ಮಾಡಲಾಯಿತು. ಎಡೆಯಪಾಲಂ ಮತ್ತು ಕಾರತ್ತೋಡು ರಸ್ತೆ ಸಂಪರ್ಕ ಕಡಿತವಾಗಿದೆ. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಮಲಪ್ಪುರಂನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ರೀತಿಯಾದಂಥ ಹುಚ್ಚಾಟ, ವಿದ್ಯಾರ್ಥಿಗಳ ಒಂದು ಹುಚ್ಚಾಟ. ಸೇತುವೆ ಇಲ್ಲದ ಪಿಲ್ಲರ್ ಮೇಲೆ ಹಾರಿ ಮಕ್ಕಳು ಸಂಚರಿಸ್ತಾ ಇದ್ದಾರೆ. ಪಿಲ್ಲರ್ ಮೇಲೆ ಹಾರ್ತಾ ಶಾಲೆಯಿಂದ ಮನೆಗೆ ಅವರು ಹಿಂದಿರುಗ್ತಾ ಇರುವಂಥದ್ದು. ಆದರೆ ನೋಡಿ ಇಲ್ಲಿ ಎಷ್ಟು ರಿಸ್ಕ್ ಇದೆ ಅಂತಂದರೆ, ಒಂದು ಸ್ವಲ್ಪ ಕಾಲು ಜಾರಿದ್ರೂ ಕೂಡ ಯಾವ ರೀತಿಯಾದಂಥ ಒಂದು ಸೆಳೆತ ಇದೆ ನೀರಿನಲ್ಲಿ, ಅದರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರು. ಸೊ ಇಲ್ಲಿ ಸ್ಥಿತಿ ಏನು ಅಂತಂದರೆ, ರಸ್ತೆ ಇದೆ, ಈ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಕನೆಕ್ಟ್ ಮಾಡುವಂಥ ರಸ್ತೆ ಇದೆ. ಆದರೆ 2 ಕಿಲೋಮೀಟರ್ ಬಳಸ್ಕೊಂಡು ರಸ್ತೆಯ ಮೂಲಕ ಸಂಚಾರ ಮಾಡಬೇಕು. ಆದರೆ ಇದು ಶಾರ್ಟ್ ಕಟ್ ಲೈಫ್ಗೆ ಥ್ರೆಟನಿಂಗ್ ಅಂತ ನಮಗೆ ಈ ಒಂದು ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ. ಸೇತುವೆಯ ಪಿಲ್ಲರ್ಗಳಿದ್ದಾವೆ, ಆದರೆ ಸೇತುವೆ ಇಲ್ಲ. ಪಿಲ್ಲರ್ಗಳ ಮೇಲೇ ಜಂಪ್ ಮಾಡಿಕೊಂಡು ಆ ನದಿಯನ್ನು ದಾಟಿಕೊಂಡು ಮನೆ ಸೇರುವಂಥ ಒಂದು ಸಾಹಸ ಇದು. ಸಾಹಸನೂ ಅನ್ಬೋದು, ಹುಚ್ಚಾಟನೂ ಅನ್ಬೋದು, ಅಥವಾ ದುಸ್ಥಿತಿ ಅಂತ ಕೂಡ ಅನ್ಬೋದು. ಅಲ್ಲಿ ಒಂದು ಸೇತುವೆ ಇದ್ದಿದ್ದರೆ ಸೇತುವೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಸೇತುವೆ ಇಲ್ಲ, ರಸ್ತೆ ಇದೆ, ಅಂದರೆ ರಸ್ತೆ 2 ಕಿಲೋಮೀಟರ್ ಬಳಸ್ಕೊಂಡಿರುವಂಥದ್ದು. ಸೊ ಹೀಗಾಗಿ ರಸ್ತೆ ಬದಲು ಸೇತುವೆ ಮೇಲೆ ನಡ್ಕೊಂಡು ಹೋಗೋಣ, ಜಂಪ್ ಮಾಡ್ಕೊಂಡು ಹೋಗೋಣ, ಸೇತುವೆ ಇಲ್ಲದಿದ್ರೆ ಏನಂತೆ ಅಂದ್ಕೊಂಡು ಸೇತುವೆ ಇದೆ ಅಂತ ಹೇಳಿ ಪಿಲ್ಲರ್ ಮೇಲೆ ಜಂಪ್ ಮಾಡ್ಕೊಂಡು ಹೋಗೋಣ ಅನ್ನುವಂಥ ಹುಚ್ಚು ಸಾಹಸಕ್ಕೆ ವಿದ್ಯಾರ್ಥಿಗಳು ಮುಂದಾಗಿದ್ದಾರೆ ಮಧ್ಯಪ್ರದೇಶದಲ್ಲಿ. ಇನ್ನೊಂದು ಕಡೆ ರಾಜಧಾನಿ ದೆಹಲಿಯಲ್ಲಿ ಮಳೆಗೆ ರಸ್ತೆಗಳು ಜಲಾವೃತವಾಗಿದ್ದಾವೆ. ರಸ್ತೆಯಲ್ಲಿ ನೀರು ಸಂಗ್ರಹವಾಗಿ ಜನಜೀವನ ಅಕ್ಷರಶಃ ಅಸ್ತವ್ಯಸ್ತವಾಗಿದೆ. ದೆಹಲಿಯ ತುಘಲಕಾಬಾದ್ನ ರಸ್ತೆ, ಅದರ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಸುಮಾರು 2 ರಿಂದ 3 ಅಡಿ ನೀರು ನಿಂತ್ಕೊಂಡಿದೆ ರೋಡ್ ಮೇಲೆ. ಹೀಗಿದ್ರೂ ಕೂಡ ನೀರು ನಿಂತ ರಸ್ತೆಯಲ್ಲೇ ವಾಹನಗಳು ಸಂಚರಿಸಿದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಈ ಪ್ರಾಬ್ಲಮ್ನಿಂದ, ವಾಟರ್ ಲಾಗಿಂಗ್ನಿಂದಾಗಿ ಸಂಚಾರ ಆ ಪ್ರದೇಶದಾದ್ಯಂತ ಅಸ್ತವ್ಯಸ್ತಗೊಂಡಿತ್ತು. ಮಕ್ಕಳು, ಸವಾರರು, ವೃದ್ಧರು ನೀರು ನಿಂತ್ಕೊಂಡಿರುವಂಥ ರಸ್ತೆಯಲ್ಲೇ ಸಂಚಾರ ಮಾಡಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.